ಇಂದೆದ್ದ ತೆರೆ ನಾಳೆ ಬೀಳುವುದು, ಮುಂದೆ ತಾನೇಳುವುದು ಬೇರೆ ಗಾತ್ರದಲ್ಲಿ. ಇಂದು ನಾಳೆಗಳನ್ನೆಲ್ಲದ ಕೂಡಿ ನೋಡಿದೊಡೆ ಮುಂದುಗುದು ಬೆರವಂದೆ ಮಂಕುತಿಮ್ಮ. ಏನಾಯ್ತು ರಾಮ? ಚಿಕ್ಕಿ ಮೇಲೆ ಸಿಕ್ಕಾಪಟ್ಟೆ ಕೂಗಾಡ್ಬಿಟ್ಟೆ ತಾತ. ಅದರಿಂದ ಅವ್ರಿಗೆ ತುಂಬಾ ಬೇಜಾರಾಗಿದೆ. ಭಾರ್ಗವಿನ ಏನ್ ಮಾಡಿದ್ಲು? ಏನ್ ನಡೀತು? ನಾನು ತುಂಬಾ ಸಲ ಚಿಕ್ಕಿಗೆ ಹೇಳಿದ್ದೀನಿ, ಸೀತನ ಹತ್ರ ಯಾವತ್ತೂ ಈ ಆಕ್ಸಿಡೆಂಟ್ ವಿಚಾರದ ಬಗ್ಗೆ ಮಾತಾಡಬೇಡಿ ಅಂತ. ಇದರಿಂದ ಅವ್ರ ನೆಮ್ಮದಿನೂ ಹಾಳಾಗುತ್ತೆ, ಅವ್ರು ಡಿಸ್ಟರ್ಬ್ ಆಗ್ತಾರೆ. ಆ ಆಕ್ಸಿಡೆಂಟ್ ವಿಚಾರ ಕೇಳಿದ ತಕ್ಷಣ ಅವ್ರು ತಲೆ ತಿರುಗಿ ಬಿದ್ದೋಗ್ತಾ ಇರ್ತಾರೆ. ಯಾಕೆ ಸುಮ್ಮನೆ ಪದೇ ಪದೇ ಅದೇ ವಿಷಯನ ಕಿರ್ಕಿ ಅವ್ರನ್ನ ಕೇಳ್ಬೇಕು ಹೇಳಿ ನೀವೇ? ಎಷ್ಟು ಸಲ ಅಂತ ಹೇಳು ಚಿಕ್ಕಿಗೆ, ಅಟ್ಲೀಸ್ಟ್ ಚಿಕ್ಕಿ ಅದು ಅರ್ಥ ಮಾಡ್ಕೊಬೇಕಲ್ವಾ ತಾತ? ಸೀತಾ ಹತ್ರ ಚಿಕ್ಕಿ ಆ ಥರ ಕೇಳಿದ್ ನನಗೆ ಇಷ್ಟ ಆಗಿಲ್ಲ ತಾತ. ಅದಕ್ಕೆ ಸ್ವಲ್ಪ ಹಾರ್ಶ್ ಆಗಿ ಮಾತಾಡ್ಬಿಟ್ಟೆ. ತಪ್ಪೇನಿಲ್ಲ ಕಣೋ, ಹೆಂಡತಿ ಪರವಾಗಿ ನಿಲ್ಬೇಕಾದ್ದು ಗಂಡನ ಕರ್ತವ್ಯ. ಅದನ್ನ ನೀನ್ ಮಾಡಿದ್ದೀಯ. ನಿಮ್ ಚಿಕ್ಕಮ್ಮ ಇದ್ದಾಳಲ್ಲ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳದೆ ಇರೋಷ್ಟು ದಡ್ಡಿ ಏನಲ್ಲ. ಈ ಸೂಕ್ಷ್ಮತೆಗಳು ಅರ್ಥ ಆಗತ್ತೆ ಅವಳಿಗೆ. ನಾನು ಹೇಳ್ತೀನಿ ಬಿಡು. ಆದರೂ ತಾತ, ಚಿಕ್ಕಿ ನನ್ನ ಎಷ್ಟೆಲ್ಲ ಪ್ರೀತಿಸ್ತಾರೆ, ಎಲ್ಲ ಟೈಮಲ್ಲೂ ನನ್ನ ಜೊತೆ ನಿಂತಿದ್ದಾರೆ. ಇದೊಂದು ವಿಷಯದಲ್ಲಿ ನಾನು ಅವ್ರ ಜೊತೆ ಸ್ವಲ್ಪ ತಾಳ್ಮೆಯಿಂದ ಮಾತಾಡ್ಬೇಕಿತ್ತು. ಗೊತ್ತು ತಾತ, ನನ್ನಿಂದ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಆಗಿಲ್ಲ ಅಂತ ನಾನು ಹೇಳಲ್ಲ, ಆಗಿರ್ಬೋದು. ಆದರೂ ಚಿಕ್ಕಿ ಹತ್ರ ನಾನು ಮಾತಾಡ್ತೀನಿ. ಆಲ್ರೆಡಿ ಅರ್ಥ ಆಗಿದೆ ಮಾವಯ್ಯ. ಅಪ್ಪು ನಂಗೆ ಬೈದಿದ್ದು ಒಂದು ವಿಧದಲ್ಲಿ ಸರಿನೆ. ತಪ್ಪು ನಂದೇ ಮಾವಯ್ಯ. ನಮ್ಮ ಸೀತನ್ಗೆ ಅವಳ ಬರ್ತಡೇ ದಿನ ಆದ ಆಕ್ಸಿಡೆಂಟ್ ಬಗ್ಗೆ ನೆನಪು ಮಾಡಿಸಿದ್ರೆ ಅವಳಿಗೆ ಎಲ್ಲ ಸರಿ ಹೋಗ್ಬೋದು ಅಂತ ಅನ್ಕೊಂಡೆ. ಇವತ್ತು ಹಾಗೆ ಅನ್ಕೊಂಡು ಅದೇ ವಿಷಯನ ಅವಳ ಹತ್ರ ಮಾತಾಡ್ದೆ ಮಾವಯ್ಯ. ಆದ್ರೆ ಅವಳು ನನ್ನಿಂದ ನಮ್ ಸೀತಾ ಮೂರ್ಛೆ ಹೋದ್ಲು. ಹಾಗೆ ಮಾಡಬಾರ್ದಾಗಿತ್ತು ಅಂತ ಈಗ ಅನ್ನಿಸ್ತಿದೆ.